ಕನ್ಯಾ ರಾಶಿಯವ್ರಿಗೆ ಚೆನ್ನಾಗಿಲ್ಲ, ಮೋಸ ಹೋಗ್ತೀರಾ, ಜೊತೆಗಿರೋರಿಂದ ತೊಂದರೆ, ಶತ್ರು ಬಾಧೆಗಳು. ವೃಶ್ಚಿಕ ರಾಶಿಯವರಿಗೆ ವಾರ ಪೂರ್ತಿ ಕಷ್ಟಪಟ್ಟರು 50-50. ಮಕರ ರಾಶಿಯವ್ರಿಗೆ ಹೇಗಿದೆ ಈ ವಾರ? ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಈ ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಗುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ಇವತ್ತು ವಿಶೇಷವಾದಂತಹ ವಾರ ಭವಿಷ್ಯ ನಿಗೂಢವಾಗಿರುವಂತಹ ಕವಡೆ ಶಾಸ್ತ್ರದ ವಾರ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಇವತ್ತು 17ನೇ ತಾರೀಕಿಂದ 23ನೇ ತಾರೀಕು ಆಗಸ್ಟ್ವರೆಗೂ ಹೇಗಿದೆ ಅಂತ ನೋಡೋಣ. ಅದರ ಜೊತೆಗೆ ಈ ವಾರದ ಹೈಲೈಟ್ಸ್ ನೋಡೋದಾದರೆ, ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು, ಶ್ರಾವಣ ಮಾಸದ ಕೃಷ್ಣ ಪಕ್ಷ. ಈ ಕೃಷ್ಣ ಪಕ್ಷದಲ್ಲಿ ಏನಪ್ಪ ವಿಶೇಷ ಇದೆ ಅಂತಂದರೆ, ಈ ವರ್ಷ ನೋಡಿ 21ನೇ ತಾರೀಕು ಮಾಸ ಶಿವರಾತ್ರಿ ಮತ್ತು ಗುರುಪುಷ್ಯಾಮೃತ ಯೋಗ ಇದೆ. ಅವತ್ತಿನ ದಿನ ಬಹಳ ಅದ್ಭುತವಾದಂಥ ಒಂದು ಮುಹೂರ್ತ. ಏನಾದರೂ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂದರೆ ಅವತ್ತಿನ ದಿನ ಮಾಡಿ, ಅಷ್ಟೇ ಬಿಟ್ಟರೆ ಇನ್ನೇನು ಅಂಥ ವಿಶೇಷಗಳೇನು ಕೂಡ ಕಾಣಿಸ್ತಾ ಇಲ್ಲ. 23ನೇ ತಾರೀಕು ಅಮಾವಾಸ್ಯೆ ಇದೆ. 22ನೇ ತಾರೀಕು ಬೆಳಿಗ್ಗೆ 11:56 ಶುರುವಾದರೆ 23ನೇ ತಾರೀಕು 11:36 ಅಮಾವಾಸ್ಯೆ ಮುಗಿಯುತ್ತೆ. ಬಟ್ ಅಮಾವಾಸ್ಯೆ ಆಚರಣೆ ಮುಂದೆ 23ನೇ ತಾರೀಕಿಗೆ ನಾವು ಮಾಡಬೇಕಾಗುತ್ತೆ. ಇನ್ನು ಮೊದಲನೇದಾಗಿ ಮೇಷರಾಶಿಯವರ ಬಗ್ಗೆ ನೋಡೋದಾದರೆ ಹೇಗಿದೆ ಅಂತ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೇಷರಾಶಿಯವರಿಗೆ 4 8 8 4 12 12 2 14 ಕವಡೆ ಅಂಗಾತ ಬಿದ್ದಿದೆ. ಧನಲಾಭ ಇದೆ, ಆಭರಣ ಸಂಗ್ರಹ ಯೋಗ ಇದೆ, ಕಳೆದು ಹೋದಂತಹ ಪ್ರೀತಿ, ಕಳೆದು ಹೋದಂತಹ ವಸ್ತುಗಳು ಎಲ್ಲ ಸಿಗುವಂಥದ್ದು, ಸಂಬಂಧಗಳು ಗಟ್ಟಿಯಾಗುವಂಥದ್ದು, ಧನಲಾಭ ಯೋಗ ಇರುವಂಥದ್ದು, ವ್ಯಾವಹಾರಿಕವಾಗಿ ಲಾಭ ಇರುವಂಥದ್ದು ಮೇಷರಾಶಿಯವರಿಗೆ ವಾರ ಚೆನ್ನಾಗಿದೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ವೃಷಭ ರಾಶಿಯವರಿಗೆ 3 3 6 3 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು, ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಕೂಡ ಇದೆ. ಅಂದುಕೊಂಡಂಥ ಕೆಲಸದಲ್ಲಿ ಸಂಶಯವನ್ನು ಇಟ್ಕೋಬೇಡ, ಎಲ್ಲ ರೀತಿಯ ಅನುಕೂಲಗಳು ಕೂಡ ಆಗುತ್ತೆ ವೃಷಭ ರಾಶಿ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ನೋಡಿ. ಮಿಥುನ ರಾಶಿಯವ್ರಿಗೆ 3 3 6 3 9 9 3 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಿಥುನ ರಾಶಿಯವ್ರಿಗೆ 13 ಕವಡೆ. ಸರ್ಕಾರದಿಂದ ಸಹಾಯ, ಕೆಲಸ ಮಾಡುವಂಥ ಜಾಗದಲ್ಲಿ ಅಭಿವೃದ್ಧಿ, ಧನಲಾಭ ಇದೆ, ಸ್ತ್ರೀ ಸೌಖ್ಯವು, ಮಿತ್ರರ ಸೌಖ್ಯವು, ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ಅಂದುಕೊಂಡಿರೋರಿಂದ ಕೂಡ ಸಹಾಯ ಆಗುತ್ತೆ. ಒಟ್ಟಾರೆಯಾಗಿ ಈ ವಾರ ಮಿಥುನ ರಾಶಿಯವರು ಬಹಳ ಚೆನ್ನಾಗಿರುವಂಥದ್ದು. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 3 3 6 3 9 3 12 2 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕರ್ಕಾಟಕ ರಾಶಿಯವ್ರಿಗೆ ಧನಲಾಭವಿದೆ, ಸ್ನೇಹ ಪ್ರೀತಿ ಇದೆ, ದೂರ ಹೋದವ್ರ ಹತ್ರ ಆಗ್ತಾರೆ, ಸಂಬಂಧಗಳು ಗಟ್ಟಿ ಆಗ್ತದೆ, ಒಂದಷ್ಟು ಆಭರಣ ಖರೀದಿ ಮಾಡುವಂಥ ಯೋಗ, ಹೊಸ ವಸ್ತ್ರ ಖರೀದಿ ಮಾಡುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ ಕೂಡ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ನೋಡೋಣ. ಸಿಂಹರಾಶಿಯವರಿಗೆ 2 4 6 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ, ಸುಖವಿದೆ, ಸುಖದ ಅನುಕೂಲವೂ ಕೂಡ ಇದೆ ಅಂತೇಳಿ ಬರ್ತಾ ಇರುವಂಥದ್ದು. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ನೋಡೋಣ. 5 5 4 9 9 3 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವ್ರಿಗೆ ಚೆನ್ನಾಗಿಲ್ಲ. ಹಣವನ್ನು ಕಳ್ಕೊತೀರಾ, ಮೋಸ ಹೋಗ್ತೀರಾ, ಯಾವುದಕ್ಕೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ರಲ್ಲಿ ಸಮಸ್ಯೆ ಆಗತ್ತೆ, ಅಧಿಕಾರಿಗಳಿಂದ ಪೀಡೆ, ಜೊತೆಗಿರೋರಿಂದ ತೊಂದರೆ, ಶತ್ರು ಬಾಧೆಗಳು,
ಸೌಖ್ಯವಿಲ್ಲ, ಜಾಗ್ರತೆಯಿಂದ ಇರಬೇಕು, ಇಲ್ಲ ಖಂಡಿತ ಸಮಸ್ಯೆ ಆಗುತ್ತೆ. ವಿಷ್ಣು ದೇವಸ್ಥಾನದಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ತುಳಸಿಯನ್ನ ಕೊಟ್ಟು. ಅದೇ ರೀತಿ ತುಲಾರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾರಾಶಿಯವ್ರಿಗೆ 4, 4, 8, 8, 4, 12, 12, 4, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು ತುಲಾರಾಶಿಯವ್ರಿಗೆ. ನೋಡಿ, ಅಪವಾದದ ಭಯ, ಆಪ್ತೇಷ್ಟರ ಜೊತೆ ಕಲಹ ಉಂಟಾಗುವಂಥದ್ದು, ಹಣವನ್ನ ಕಳೆದುಕೊಳ್ಳುವಂಥದ್ದು, ಅಧಿಕಾರಿಗಳ ಜೊತೆ ಕಲಹ, ಈ ರೀತಿಯ ಸಂಬಂಧಗಳು ಈ ವಾರ ಕೆಡುವಂಥ ವಾರ. ಬಹಳ ಎಚ್ಚರಿಕೆಯಿಂದ ಇರಬೇಕು. ನೀವು ಯಾರ ಜೊತೆಗೂ ಕೂಡ ಹೆಚ್ಚು ವ್ಯಾವಹಾರಿಕವಾಗಿ ಮಾತಾಡುವಂಥದ್ದು, ಬೇರೆಯವ್ರ ವಿಚಾರಕ್ಕೆ ಹೋಗುವಂಥದ್ದು ಯಾವುದನ್ನು ಮಾಡಬೇಡಿ. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆಯನ್ನ ಮಾಡಿಸಿ, ಅದರ ಜೊತೆಗೆ ಮನೆಯಲ್ಲಿ ಬಂದು ದೀಪ, ಎಲ್ಲಿ ಮನೆಯ ಬಾಗಿಲಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. 11 ಕವಡೆ ಹೇಳ್ತಾ ಇದೆ, ವಾರ ಪೂರ್ತಿ ಕಷ್ಟಪಟ್ಟರು 50-50 ಅಲ್ಲಿಗೆ ಆಗತ್ತೆ. ಮಾಡಿದ್ರು ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಅಷ್ಟೇ. ಸ್ವಲ್ಪ ಮೈ ಮರೆತರು ಕೂಡ ಸಮಸ್ಯೆಗಳಲ್ಲಿ ಸಿಕ್ಕಾಕತ್ತೀಯಾ ಅಂತ ಬರ್ತಾ ಇದೆ. ಬಹಳ ಹುಷಾರಾಗಿರಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಚನ್ನಂಗಿ ಬೇಳೆ ಮತ್ತು ಬೆಲ್ಲವನ್ನ ಕೊಟ್ಬಿಟ್ಟು ಬನ್ನಿ. ಮತ್ತು ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವರಿಗೆ 3, 6, 6, 1, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ. ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಸಿಗುವಂಥದ್ದು, ವ್ಯಾವಹಾರಿಕವಾದಂತಹ ಅನುಕೂಲಗಳಾಗುವಂಥದ್ದು, ನಂಬಿರೋರಿಂದ ದುಡ್ಡು ಬರುವಂಥದ್ದು, ಸಾಲ ಸಿಗುವಂಥದ್ದೆಲ್ಲ ಅನುಕೂಲಗಳು ಕೂಡ ಈ ವಾರ ನಿಮಗೆ ಆಗುತ್ತೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 2, 4, 6, 8, 10, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಿ ಮುಗಿಸ್ಲಿಲ್ಲ ಅಂದ್ರೆ ಧನಮಾನ ಹಾನಿ ಆಗುತ್ತೆ. ಈ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಈಗ ತಾನೇ ರೀಸೆಂಟಾಗಿ 7.5 ಬೇರೆ ಮುಗ್ದಿರುವಂಥದ್ದು. ಬಹಳ ಎಚ್ಚರಿಕೆಯಿಂದ ಇರಿ ನೀವು, ಇಲ್ಲಾಂದ್ರೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತೀರಾ ಅಂತ ಬರ್ತಾ ಇದೆ. ನೀವು ಮಾಡಬೇಕಾಗಿರುವಂಥದ್ದು ತುಂಬಾ ಸಿಂಪಲ್. ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಶನೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿ. ಕುಂಭರಾಶಿಯವ್ರಿಗೆ ಹೇಗಿದೆ? ಕುಂಭರಾಶಿಯವ್ರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕಗಳು, ಜೋಕೆ, ಅಧಿಕಾರಿಗಳಿಂದ ತೊಂದರೆ, ವ್ಯವಹಾರದಲ್ಲಿ ಅನಾನುಕೂಲ ಆಗುತ್ತೆ, ಮೋಸ ಹೋಗುವಂತ ಸಾಧ್ಯತೆ ಇರ್ತದಪ್ಪ. 7.5 ಬೇರೆ ನಡೀತಾ ಇದೆ. ಅದ್ರ ಜೊತೆ ಈ ವಾರ ಬೇರೆ ಚೆನ್ನಾಗಿಲ್ಲ. ಹುಷಾರಾಗಿರಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕವನ್ನ ಮಾಡಿಸಿ, ವಿಶೇಷವಾಗಿ ಸಿಂಧೂರವನ್ನ ಅರ್ಪಣೆಯನ್ನ ಮಾಡಿ. ಇದರಿಂದ ಈ ಟೆನ್ಷನ್ ಕಮ್ಮಿ ಆಗುತ್ತೆ. ಮತ್ತು ಹನುಮಾನ್ ಚಾಲೀಸನ್ನ ಓದ್ಕೊಳ್ಳಿ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 3, 6, 9, 10, 11 ಕವಡೆ ಬಿದ್ದಿರುವಂಥದ್ದು. 11 ಕವಡೆ ಹೇಳ್ತಾ ಇದೆ ಕಷ್ಟ ಇದೆ. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಆದ್ರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಒಂಚೂರು ಮೈ ಮರೆತರೂ ಕೂಡ ಸಮಸ್ಯೆಗಳು ತಪ್ಪಿದ್ದಲ್ಲ. ನಿನ್ ಮೇಲೆ ಎಲ್ಲ ಬರುತ್ತೆ, ಅವಮಾನಗಳು, ಅಪವಾದಗಳಾಗತ್ತೆ, ದುಡ್ಡನ್ನು ಕೂಡ ಕಳ್ಕೊತೀಯ, ಸಂಬಂಧಗಳನ್ನು ಕೂಡ ಕಳ್ಕೊತೀಯ ಅಂತ ಬರ್ತಾ ಇದೆ. 7.5 ಬೇರೆ ನಡೀತಾ ಇದೆ. ಮಾಡಬೇಕಾಗಿರುವಂಥದ್ದು ಗೋಪೂಜೆಯನ್ನು ಮಾಡಿ, ಗೋ ಸೇವೆಯನ್ನು ಮಾಡಿ, ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ, ಪೂಜೆಯನ್ನು ಮಾಡಿ. ಇದರಿಂದ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಹೇಳ್ತಾ, ಅದರ ಜೊತೆಗೆ ಶಕುನ ಗೋಚಾರಾದಿಗಳು ಒಂದು ಅಂತ ಆದ್ರೆ ಜಾತಕಗಳು ಕೂಡ ಒಂದು ಭಾಗ. ಅದಕ್ಕೆ ಜಾತಕಗಳನ್ನು ಕೂಡ 6 ತಿಂಗಳು ವರ್ಷಕ್ಕೊಮ್ಮೆ ತೋರಿಸ್ಕೊಂಡು ನಿಮ್ಮ ಫಲಾಫಲಗಳನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಮಹದೇಶ್ವರನ ಅನುಗ್ರಹ ಎಲ್ಲರಿಗೂ ಇರಲಿ. ನಿಮಗೂ ಕೂಡ ಜಾತಕ ತೋರಿಸ್ಬೇಕು, ವಾಸ್ತು ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಖಂಡಿತವಾಗಿಯೂ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಮ್ಮ ಮೇಲಿರಲಿ. ನಮಸ್ಕಾರ.